ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಫ್ರೆಶ್ ಅಪ್ ಆಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬಟ್ ಎಲ್ಲರೂ ಒಂದೊಂದು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ತುಂಬ ನೀರು ಕುಡಿಯೋದು ಮತ್ತು ಕಾಫಿ ಕುಡಿಯೋದು, ಗ್ರೀನ್ ಟೀ ಕುಡಿಯೋದು ಅದೆಲ್ಲ ಮಾಡ್ತಾಯಿರ್ತಾರೆ. ಬಟ್ ನನ್ನ ಕಾಫಿ ಅಭ್ಯಾಸ ಆಗಿಬಿಟ್ಟಿದೆ, ಕಾಫಿನೇ ಮಾಡ್ಕೊಂಡು ಕುಡಿತೀನಿ. ಹಾಗೆ ಇವತ್ತು ನಾನು ಸ್ವಲ್ಪ ಚಿಕನ್ ಕೂಡ ತಗೊಬಂದಿತ್ತು. ಆ ಚಿಕನೆಲ್ಲ ವಾಶ್ ಮಾಡಿ ಒಂದು ಬೌಲ್ಗೆ ಹಾಕಿಕೊಂಡಿದ್ದೀನಿ. ಹಾಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿ 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಬೆಳಗಿನ ರೊಟೀನ್ಗೆ ಇವತ್ತು ಮುದ್ದೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಚಿಕನ್ ಕೂಡ ತಗೊಬಂದಿರೋದ್ರಿಂದ ಬೆಳಗ್ಗೆನೇ ಮಾಡಿ ಮುಗಿಸ್ಕೊತಾ ಇದ್ದೀನಿ. ಶುಂಠಿ, ತೆಂಗಿನಕಾಯಿ, ಕಡಲೆಪಪ್ಪೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಹಾಗೆ ಅದೆಲ್ಲ ಆ ಕುಕ್ಕರ್ನಿಂದ ಒಂದು ಜಾರಿಗೆ ಬಗ್ಸಿಟ್ಕೊಂಡೆ. ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀರಲ್ಲಿ ಹಿಂಡಿ ಎಣ್ಣೆಗೆ ಹಾಕ್ಕೋಬೇಕು. ಒಂದು 5 ನಿಮಿಷ ಆದರೂ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಅಷ್ಟೊತ್ತಿಗೆ ಇದು ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಎಲ್ಲ ತಣ್ಣಗಾಗಿತ್ತು. ಅದನ್ನು ಸ್ವಲ್ಪ ನನಗೆ ತೆರೆಯಾಗಿ ರುಬ್ಕೊಂಬಿಡೋಣ ಅಂತ ಮಸಾಲೆ ಕೂಡ ರೆಡಿ ಆಯಿತು. ಆ ಕಡೆ ಎಣ್ಣೆದಲ್ಲಿ ಚಿಕನ್ ಕೂಡ ಬೆಂದಿದ್ದಾಯಿತು. ಅದ್ರ ಜೊತೆಗೆ ಅದ್ರ ಮೇಲೆ ಸ್ವಲ್ಪ ಮಸಾಲೆ ಕೂಡ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ 2 ಸ್ಪೂನು, ಹಾಗೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಂಡೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಇದು ನಾನು ಸ್ಪೆಷಲಾಗಿ ಮಾಡ್ತಾಯಿದ್ದು. ಚಿಕನ್ ಸಾಂಬಾರು ಬೇರೆ ಥರನೇ ಮಾಡೋದು, ಬಟ್ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ಕೊತಾ ಇರೋದು. ಕೂಸ್ಕೊಂಬಿಡೋಣ ಅಂತ ಅಷ್ಟೊತ್ತಿಗೆ ಒಂದು ಕಡೆ ಚಿಕನ್ ಕರಿ ಮಾಡ್ಕೊತಾ ಇದ್ದೆ, ಇನ್ನೊಂದು ಕಡೆ ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಕಿಚನಲ್ಲಿ ಸ್ವಲ್ಪ ಪಾತ್ರೆ ಮತ್ತು ಕಿಚನೆಲ್ಲ ಸ್ವಲ್ಪ ಪಾತ್ರೆ ತೆಗೆದಿಟ್ಬಿಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು. ಹಾಗೆ ಈಜಲ್ ಕೂಡ ಹೋಗಿತ್ತು, ಈಜಲ್ ಕೂಡ ಓಪನ್ ಮಾಡಿ ಕುಕ್ಕರ್ ಮುಚ್ಚಳ ತೆಗೆದೆ. ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಗ್ಯಾಸ್ ಕೂಡ ಅನಿಸಿದ್ದೆ, ಇನ್ನು ಸ್ವಲ್ಪ ಕುದಿಬೇಕಾಯಿತು ಅಂತ. ಹಾಗೆ ಕುದಿಸ್ಕೊಂಡು ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಸ್ವಲ್ಪ ಸಾಂಬಾರು ಗಟ್ಟಿ ಆಗಬೇಕು ಅಷ್ಟೇ. ಇನ್ನೆಲ್ಲ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿ. ಚಿಕನ್ ಕರಿ ಚಪಾತಿಗೆ, ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಸ್ಪೆಷಲಾಗೇ ಇರುತ್ತೆ. ಹಾಗೆ ನಾನು ತಟ್ಟೆಗೆಲ್ಲ ಸರ್ವ್ ಮಾಡಿಕೊಂಡೆ. ಇವತ್ತು ನನ್ನ ಮಗಳು ಲೇಟಾಗಿ ಎದ್ದೊಳ್ಳು, ಅವಳಿಗೂ ಸ್ವಲ್ಪ ಊಟ ಮಾಡಿ ತಿನ್ನಿಸಿ. ನನ್ನ ಮಾತಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ. ಹಾಗೆ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತುಂಬ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.